ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಅದು ಸೂಪರ್ ಆಗಿದ್ದೀನಿ ನೋಡಿ. ಈಗ ತಿಂಡಿ ತಿನ್ನೋಣ ಅಂತ ಹೊಟ್ಟಿದ್ದೀವಿ. ಗಂಟೆ 10 ಆಗ್ತಾ ಬಂತು, ಹೊಟ್ಟೆ ಹಸಿತಿದ್ದೀವಿ. ಹಾಗಾಗಿ ಟುಡೇ ಈಸ್ ಅವಲಕ್ಕಿ, ಸೋಮವಾರ ಅಲ್ಲ, ಸೊ ಹಾಗಾಗಿ ಅವಲಕ್ಕಿ ಮಾಡಿದ್ದೀನಿ. ತಿಂಡಿ ತಿನ್ನೋಣ ಮಗನೇ. ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಅದೇ ಚಮಚದಲ್ಲೇ ತಿನ್ನೋದು. ಹಂಗೆಲ್ಲ ಮಾಡಬಾರ್ದು. ತಿಂಡಿ ತಿನ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸ್ಬಂದು ಕೂತ್ಕೊಂಡೆ ನೋಡಿ. ಅಡುಗೆ ಸಾಂಬಾರಿತ್ತು, ರಾತ್ರಿ ರೈಸು ಸುಮಾರು ಉಳಿದಿತ್ತು, ಪಲ್ಯ ಮಾಡಿದೆ, ಪಾತ್ರೆ ಎಲ್ಲ ತೊಳೆದಿಟ್ಟು ಇವನಿಗೆ ಮತ್ತೆ ಕಾಫಿ ಕುಡ್ದಿರಲ್ಲ, ಕಾಫಿ ಕುಡಿದು ಇನ್ನು ಟೋಸ್ಟ್ ತಿನ್ಬೇಕಂದ ಅದನ್ನು ತಿನ್ನಿಸಿ ಹಾಡು. ಓ ಹೋ 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 ಓ ಹೊಡ್ಸ್ಕೊಂತೀನಿ ಹಂಗೇನು. ಹೊಡ್ಸ್ಕೊಬೇಡ, ನೋವಾಗುತ್ತೆ. ಓ ಹಾಂ ಹಾಂ ಅದನ್ನು ತೊಳ್ಳು ಹಿಂದಕ್ಕೆ. ಹಾಂ ತೊಳ್ಳು. ಮುಟ್ಬೇಡ ಮಗನೇ, ನೀನೇನು ಮುಟ್ಬೇಡ. ಇದು ಒಂದು ಬಿಸ್ನೆಸ್ ಫ್ರೆಂಡ್ಸ್. ಗುಡ್ ಈವ್ನಿಂಗ್. ಇಲ್ಲಿ ನೋಡಿ, ಸೂರ್ಯ ಇನ್ನೇನು ಮುಳುಗಿ ಹೋಗ್ತದಾನೆ. ಆ ಮುಳುಗದನ್ನೇ ತೋರಿಸ್ತೀನಿ ನೋಡಿ. ನೋಡ್ತಾನೆ ಮುಳುಗಿ ಹೋಗ್ತಾನೆ. ಈಗ ಇಲ್ಲಿ ನೋಡಿ, ಬಂದ ಮುಳುಗ್ದ ಒಂಚೂರಿದ್ದಾನೆ. ಅಷ್ಟು ಬೇಗ ಮುಳುಗ್ತಿದ್ದಾನೆ. ಹಾಂ ಬಂದೆ. ಹಾಂ ಏನು ಮಗನೇ? ಓ ಶರ್ಟು ಚೀ ಆಯ್ತಾ? ಬಂದೆ ತಡಿ ಅಂತ ನಾನು ಬಂದೆ. ಒಂದೇ ಸೆಕೆಂಡ್ ಮಗನೇ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಹಾಂ 25 ಸೆಕೆಂಡ್ ಒಳಗೆ ಮುಳುಗೋಗ್ತಾನೆ. ನೋಡ್ತಾನೆ ಮುಳುಗಿ ಹೋಗೇ ಬಿಟ್ಟ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಬನ್ನಿ ಕಾಫಿ ಕುಡಿಯೋಣ. ಕಾಫಿ ಬಗ್ಸ್ತಾ ಇದ್ದೀನಿ. ನನಗೆ, ನನ್ನ ಫ್ರೆಂಡಿಗೆ ಎದುರುಗಡೆ ಮನೆ, ನನ್ನ ಮಗೊಂದಾಯಿತು. ಫ್ರೆಂಡ್ಸ್ ಕೆಳಗಡೆ ಆಟ ಆಡೋಕ್ಕೆ ಬಂದಾನೆ. ಎಲ್ಲ ಮನೆಗೆ ಹೋಗಿದ್ದಾರೆ. ಒಂದು ಯಾರೂ ಇಲ್ಲ. ಇವನೊಬ್ಬನೇ ಆಟ ಆಡ್ತಿದ್ದಾನೆ. ಈಗ ಮನೆಗೆ ಹೋಗೋಕೆ ಮಾತ್ರ ರೆಡಿ ಇಲ್ಲ. ನೋಡಿ ಇಲ್ಲಿ ಹೇಳೋದು, ಮೇಲ್ಗಡೆ ಹುಡುಗಪ್ಪ ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಇವ್ನು ಎದುರುಗಡೆ ಹೋದ. ಇವನು ಮನ್ಸಿಗೆ ಅವ್ನು ಮಾರ್ಕೆಟಿಗೆ ಹೋಗ್ತದಾನಂತ ಒಂದು ಅಳೋದು ಮಾರ್ಕೆಟಿಗೆ ಹೋಗೋಣ ಅಂತ. ಈಗ ಹೋಗೋಣ ಬಾರ ಅಂತ ಬಟ್ಟೆ ಹಾಕಂದ್ರು ರೆಡಿ ಇಲ್ಲ ಹೋಗೋಕೆ. ಅಳೋದು ಒಂದೇ, ಇದೇ ಥರ ಬಿದ್ದು ಹೊಳಗೆ ಕೊಳ್ತದಾನೆ. ಆಯಿತು ಬಟ್ಟೆ ಹಾಕಮ್ಮ, ಮಾರ್ಕೆಟಿಗೆ ಹೋಗೋಣ. ಬಟ್ಟೆ ಹಾಕಬಾ ಬಟ್ಟೆ ಹಾಕಬಾ, ಕರ್ಕೋತೀನಿ. ಬಟ್ಟೆ ಹಾಕ. ಇದೇ ಥರ ಅಳ್ತದನ್ನು ಬಿಟ್ಟರೆ ರೆಡಿ ಆಗ್ತಾ ಇಲ್ಲ. ಇವನು ಹಠ ಮಾಡಿ ಬಿದ್ದು ನೆಲದಲ್ಲೆಲ್ಲ ಬಿದ್ದೊಳು ಕಳ್ತದನ್ನು ಬಿಟ್ಟರೆ ರೆಡಿನೂ ಆಗ್ತಿಲ್ಲ, ಹೋಗೋಕ್ಕೂ ಮನೆಯಿಂದ ರೆಡಿ ಆಗ್ತಿಲ್ಲ. ಮಾರ್ಕೆಟಿಗೆ ಹೋಗ್ಬೇಕು ಅಷ್ಟೇ. ಚಾಕ್ಲೇಟ್ ಕೊಡ್ತೀನಿ ಬಾ, ತಗ ತಿನ್ನು. ಚಾಕ್ಲೇಟ್ ತಿನ್ನು, ತಗ ತಿನ್ನು. ನಾ ತಿನ್ಲಾ ನಾನು? ಅಣ್ಣಂಗೆ ಕೊಡ್ಲ ಇಲ್ಲಾಂದ್ರೆ? ಇಲ್ಲಿ ನೋಡಿ, ಮಾರ್ಕೆಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಡಲಿಲ್ಲ, ಜಿದ್ದಿ ಹಠ ಮಾಡಿ ಕಿಡ್ದ. ಹಾಗಾಗಿ ನೋಡಿ ಇಲ್ಲಿ ಫ್ರೆಂಡ್ಸ್, ಮಾರ್ಕೆಟಿಗೆ ಹೋಗ್ತಾ ಇರೋದು. ಹಾಂ ಮಾರ್ಕೆಟಿಗೆ. ಇಲ್ಲಿ ನೋಡಿ, ಐಸ್ ಕ್ರೀಮಿಗೆ ಎಂತ ಬೇಕು? ಇದಕ್ಕೆ ಫ್ರೆಂಡ್ಸ್ ಅವ್ನು ಬರೋಕ್ಕೆ ಹೇಳೋದು. ನಾನು ಒಂದು ತಿಂತೀನಿ ಫ್ರೆಂಡ್ಸ್. ನೋಡ ಸಸ್ತಿ. चल बैठो वो आइसक्रीम खिलाऊंगा ले ली चाहिए उतना कर ले बैठोगे ಇರ್ತೀರ ಜೊತೆ आइसक्रीम की कोटी में बैठा दो जितना चाहे उतना खा चल बहुत ज़्यादा
ಮಾರ್ಕೆಟ್ ಎಷ್ಟು ಬ್ಯುಸಿ ಇರುತ್ತೆ ನೋಡಿ ಫ್ರೆಂಡ್ಸ್. इसीलिए इधर नहीं चलेगा इधर हाँ इधर सही नहीं भाई 200 रुपये की गैस की है और ना उन्होंने वहाँ क्या कहीं नहीं मिलेगी ತೋರಿಸು, ಸೂಪರ್ ಇದೆಯಾ? ಸೂಪರ್ ಇದೆ ಅಂತ ತೋರಿಸು. थोड़ा पैसा बचेगा. ಫ್ರೆಂಡ್ಸ್, ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ ರೋಡ್ ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಎಲ್ಲ ಮನೆ ಡ್ಯೂಟಿ ಮುಗಿಸಿ ಮನೆಗೆ ಹೋಗೋರು ಬರೋರು. ಅಯ್ಯೋ ಊಟ ಆಯಿತು. ಒಳ್ಳೆ ಒಂದು ಮಜ್ಜಿಗೆ ತರಿಸಿದ್ವಿ. ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ಅಲ್ಲಿ ಊಟ ಸಿಗುವಂಥ ಒಂದು ಮಜಾ ಇನ್ಯಾವುದಲ್ಲೂ ಸಿಗಲ್ಲ. ಅಮೂಲ್ ಚಾಸ್ ತರಿಸಿದ್ವಿ. ಸೊ ಮಸ್ತ್ ಒಂದು ಊಟ ಆಯ್ತು. ಈಗ ಪಾತ್ರೆ ತೊಳಿಬೇಕು, ಎಲ್ಲ ತೊಳಿಬೇಕೀಗ. ಸಿಂಕಿಗೆ ಹಾಕೋಗ. ಓಕೆ ಫ್ರೆಂಡ್ಸ್, ಊಟ ಆಯಿತು, ಪಾತ್ರೆನೂ ತೊಳೆದಾಯ್ತು, ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಈಗ ಮಲ್ಗಕ್ಕೆ ಹೋಗ್ಬೇಕು. ನೋಡ್ರಿ, ಇವನು ಒಳ್ಳೆ ಸಂಜೆ ಮಲಗೇನ್ರಿ. ಎಷ್ಟೊತ್ತಿಗೆ ಮಲಗೇನಂದರೆ 1 ಗಂಟೆ ಅಷ್ಟೊತ್ತಿಗೆ ಮಲಗೆ, 4 ಗಂಟೆ ಅಷ್ಟೊತ್ತಿಗೆ ಎದ್ದಾನೆ, 3:15 ಅಷ್ಟೊತ್ತಿಗೆ. ಒಂದ್ಸತಿ ಎದ್ದು ಮತ್ತೆ ಮಲಗಿಲ್ಲ. ಎದ್ದಲ್ಲ ಬಾರ ಊಟ ಮಾಡ್ತೀನಿ ಅಂದರೆ ಮತ್ತೆ ನೋಡ್ರಿ ಕಣ್ಣು ಮುಚ್ಚು ನಿದ್ದೆ ಮಾಡಾಗಿದೆ. ಹಂಗಾಗಿ ಈಗ ಕುಣಿತದ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ ಆಯ್ತಾ? ನಿದ್ದೆ ನೈಟ್. ಹಾಂ ಸರಿ, ಬಾಯ್ ಫ್ರೆಂಡ್ಸ್.